ನೋಡ್ತಾ ಇದ್ದೀರಾ ಹಿಂಗಾಗಿದೆ ಅಂತ. ಕೆಳಕ್ ಬಿದ್ದು ವಿಡಿಯೋ ಮಾಡಿಸ್ಬೋದು. ಮೇಲಿಂದ ಕೆಳಕ್ ಮೊಬೈಲ್ ಬಿದ್ದೋಗಿ ಈ ತರ ಆಗಿದೆ. ಎಲ್ಲ ಹೆಡ್ಫೋನ್ ಜಾಕು, ಚಾರ್ಜಿಂಗ್ ಪೋರ್ಟು ಎಲ್ಲ ಮಾಡಿ ಕ್ಲೀನಾಗಿ ಮಾಡ್ಕೊಂಡ್ಬಿಟ್ಟಿದೆ. ಸೊ ನಾನು ವಿಡಿಯೋ ಮಾಡೋದನ್ನು ಮೊಬೈಲಲ್ಲೇ ಆಗಿರೋದ್ರಿಂದ ಸೊ ಮನೆಗೆ ಬಂದು ನಮ್ಮ ಮೊಬೈಲಲ್ಲಿ ಎಡಿಟ್ ಮಾಡಿ ನಂದು ಶೇರ್ ಮಾಡಿಸ್ಕೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದನ್ನ ಕ್ಲೀನ್ ಮಾಡಿ ತಿರುಗಿ ಇದನ್ನ ರೆಡಿ ಮಾಡ್ಕೊಳ್ಬೇಕು. ನೋಡೋಣ ಆಯ್ತೋ ಇಲ್ಲ. ಚಾರ್ಜಿಂಗ್ ಪೋರ್ಟು ಇದನ್ನ ನೋಡ್ತೀನಿ. ಎಲ್ಲ ಪೂರ್ತಿ ಸ್ಟಿಕ್ಕರ್ ಒಳಗ ಎಲ್ಲ ಮಾಡ್ಕೊಂಡ್ಕೊಂಡು ಕ್ಲೀನಾಗಿ ಹಂಗೋ ಹಿಂಗೋ ಇವಾಗೆಲ್ಲ ಮಾಮೂಲಿ ಸೇಫ್ಟಿ ಪಿನ್ ಕ್ಲೀನ್ ಮಾಡಿದ್ದೀನಿ. ಅದಕ್ಕೆ ನಾನೀಗ ಮೊಬೈಲ್ ಹೋಗೋಷ್ಟಿಲ್ಲ ಚಾರ್ಜಿಂಗ್ ಹಾಕಿ ನೋಡ್ಬೇಕು. ನಾನು ಇಷ್ಟೆಲ್ಲ ಕಷ್ಟ ಬಿದ್ದು ಪೂರ್ತಿ ಒಂದು ತೋಟ ತಗೋಗೋದನ್ನ ಫುಲ್ ಎನರ್ಜೆಟಿಕ್ ಆಗಿ ಹೋಗಿದ್ದೆ. ಇವಾಗ ಬಿದ್ದೋಗೋದಕ್ಕೆ ಬೇಜಾರಾಗೋಯ್ತು. ಅಷ್ಟೆಲ್ಲ ಒಂದು ರಿಸ್ಕ್ ಇಟ್ಕೊಂಡು ಕಷ್ಟ ಇಟ್ಕೊಂಡು ನಾನು ವಿಡಿಯೋ ಮಾಡಿ ಆಗ್ತಾ ಇದ್ರು. ಕೆಲವರು ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ನೋಡಿದವರು ಲೈಕ್ ಮಾಡ್ರಿ. ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ದುಡ್ಡು ಕೊಡ್ಬೇಕಾಗಿಲ್ಲ. ಡೈರೆಕ್ಟ್ ಕೆಳಗಡೆ ಇರೋ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪೂರ್ತಿ ಒಂದು ಲೈಕ್ ಬಟನ್ ಹಾಗೆ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದರಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ನಾನು ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ಮೊಬೈಲ್ ಎಲ್ಲ ಕೆಲ್ಸ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಒಂದು ಸಾರ್ಥಕತೆ ಇರುತ್ತೆ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಪವರ್ ಬ್ಯಾಂಕ್ ಇದ್ದಾನೆ ಚಾರ್ಜಿಂಗ್ ಆಗ್ತಾ ಇದೆ. ಆತಾ ಇದ್ದೀರಾ, ನೋಡ್ತಾ ಇದ್ದೀರಾ ಫುಲ್ ಚಾರ್ಜಿಂಗ್ ಆತಾಯ್ತು. ಹಂಗೋ ಹಿಂಗೋ ಸ್ವಲ್ಪ ದುಡ್ಡು ಕತ್ರಿ ಬೀಳೋದು ಸ್ವಲ್ಪ ಬೀಳ್ತಾ ಇಲ್ಲ. ಹಂಗೋ ಹಿಂಗೋ ಇವಾಗ ಇದೇನು ತರೋಯ್ತು. ಇಲ್ಲಿ ಗ್ಲಾಸ್ ಬಿದ್ದೋಗಿ ಸ್ವಲ್ಪ ಗ್ಲಾಸ್ ಸ್ವಲ್ಪ ಹೋಗಿದೆ. ಇಷ್ಟೆಲ್ಲ ಟಿಪ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವಾಗಲೇ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಹೋಗೋಣ ವಿಡಿಯೋ. ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ವಿಷನ್ ಕನ್ನಡ. ನಾನು ನಿಮ್ಮ ವಿಷನ್ ಕನ್ನಡಿ. ಬ್ರೋ, ಕರೆಕ್ಟಾಗಿ ಟೊಮೊಟೊ ಬೆಳೆದು ವಿಡಿಯೋಸ್ ಹಾಕಿ ಕರೆಕ್ಟಾಗಿ 20 ದಿನ ಆಗಿತ್ತು. 20 ದಿನದಿಂದ ಯಾಕೆ ಹಾಕಿಲ್ಲ ಅಂದರೆ ನಾರ್ಮಲ್ಲು ಬೆಡ್ ಪ್ರಿಪ್ರೇಷನ್ ಮಾಮೂಲಿ ಬೇರೆ ಒಂದು ಬೆಳೆ ಹಾಕಬೇಕಾಗಿತ್ತು. ಅದಕ್ಕೆ ಬೆಡ್ ಪ್ರಿಪ್ರೇಷನ್ನು ಅದರಲ್ಲಿ ಅವಾಗವಾಗ ಲೈಟಾಗಿ ಮಳೆ ಬೀಳ್ತಾ ಇತ್ತು. ಅವದೆಲ್ಲ ಟೋಟಲ್ ಎಲ್ಲ ಮಾಡಿ ಒಂದೇ ವಿಡಿಯೋ ಮಾಡೋಣ, ಸುಮ್ಮನೆ ಎಕ್ಸ್ಟ್ರಾ ಪ್ರತಿ ಸಲ ಒಂದೊಂದು ವಿಡಿಯೋ ಹಾಕೋದಕ್ಕಿಂತ ಒಂದು ಸಲ ವಿಡಿಯೋ ಹಾಕಿದ್ರೆ ಒಂದು ವಿಡಿಯೋ ನೋಡಿದ ತಕ್ಷಣ ಇಷ್ಟು ದಿನದಿಂದ ಇಷ್ಟು ದಿನಕ್ಕೆ ರೈತರಿಗೆ ಒಂದು ಕ್ಲಾರಿಟಿ ಬರಬೇಕು. ಮಳೆ ಬಂದಾಗ ಏನು ಮಾಡಬೇಕು, ಯಾವಾಗ ಏನು ಮಾಡಬೇಕು ಅಂತ ಒಂದು ಕ್ಲಾರಿಟಿ ಬರಬೇಕು. ಸೊ ಅದಕ್ಕೋಸ್ಕರ ಒಂದೇ ಸಲ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋದಾದರೆ ನಾರ್ಮಲ್ಲಾಗಿ 30 ದಿನಕ್ಕೆ ನಾನು ವಿಡಿಯೋಸ್ ಮಾಡೋದು ಲಾಸ್ಟ್ ಮಾಡಿದ್ದೆ. ಅಂದರೆ ನಾರ್ಮಲ್ಲಾಗಿ 30 ದಿನದವರೆಗೂ ಗಿಡ ನಾವು ಯಾವ ಥರ ಕಾಪಾಡ್ಕೊತೀವೋ ಅದ್ರ ಮೇಲೆ ನೆಕ್ಸ್ಟ್ ಫಸಲು ಬಿಡೋದು ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತೆ. ಆದ್ದರಿಂದ ನೆಕ್ಸ್ಟು 30 ದಿನದವರೆಗೂ ಬೆಳವಣಿಗೆ. ಅದಾದಮೇಲೆ ನೆಕ್ಸ್ಟು ನೋಡಬೇಕು ಅಂದರೆ ಬೇರೆ ಬೇಸಾಯಗಳು ಮಾಮೂಲಿ ಪೆಸ್ಟಿಸೈಡ್ಸು ಇವೆಲ್ಲ ಹೊಡಿಬೇಕಾಗ್ತೈತೆ. ಈ ಹೊಡಿಬೇಕಾಗಿರೋದ್ರಿಂದ ನಮಗೆ ಇಲ್ಲಿ ಬಂದಿರೋ ಬ್ಯಾಡ್ ಥಿಂಗ್ ಏನಂದರೆ ಓವರ್ ಟೆಂಪ್ರೇಚರ್ 40, 42, 43 ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದ ಕಾರಣ ಆ 30 ದಿನದಲ್ಲಿ ಗ್ರೋತ್ ಆಗಬೇಕಾಗಿರೋದು ಅಪ್ರಾಕ್ಸಿಮೇಟ್ಲಿ ಒಂದು ಅರ್ಧ ಕೂಡ ಆಗಿರಲಿಲ್ಲ. ಅರ್ಧ ಗ್ರೋತ್ ಬಂದಿದ್ದು, ಇನ್ನು ಅರ್ಧ ಬಂದಿಲ್ಲ. ಸೊ ಅದನ್ನು ಯಾವ ಥರ ನಾವು ಅದನ್ನು ನೋಡಿಕೊಂಡು ಪೂರ್ತಿ ಅದರಿಂದ ಆಚೆ ತಂದು ಚೆನ್ನಾಗಿ ಬೆಳೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಕರೆಕ್ಟಾಗಿ 32, 33 ದಿನದಲ್ಲಿ ನಾನು ಸ್ಪ್ರೇ ಮಾಡಿದ್ದು ಯಾವುದು ಅಂದರೆ, ಸೊ 32, 33ನೇ ದಿನದಲ್ಲಿ ನಾನು ಸ್ಪ್ರೇ ಮಾಡಿರೋದು ಪೂರ್ತಿ ಎಲೆ ಒಂದು ಸ್ವಲ್ಪ ಕಾಣಿಸ್ಕೊಂಡಿದ್ರಿಂದ ಎಲೆ ಮುದುರ್ತಾ ಇತ್ತು. ಅದಲ್ಲದೆ ಅಲ್ಲಲ್ಲಿ ಒಂದು ಚೂರು ಇನ್ಸೆಕ್ಟ್ಸು ಜಾಸ್ತಿ ಇದ್ದಿದ್ದ ಕಾರಣ ನಾನು ಸ್ಪ್ರೇ ಮಾಡಿರೋದು ಇಲ್ಲಿ ನೋಡ್ತಾ ಇದ್ದೀರಾ ಸೋಲೋಮಾನು ಇದ್ರ ಜೊತೆ ಕಾಂಬಿನೇಷನ್ನು ಪೆಗಾಸಿಸ್ಸು ಇದೆರಡೂ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ಒಂದು ವೇಳೆ ಹೇಳೋಕ್ಕಾಗಲ್ಲ, ಯಾವುದೇ ಒಂದು ಇನ್ಸೆಕ್ಟ್ ಕಚ್ಚಿ ಇಲ್ಲಾಂದರೆ ಮಾಮೂಲಿ ಒಂದು ವೈರಸ್ಸು ಯಾವುದು ಲೀಫ್ ಕರ್ಲ್ ವೈರಸ್ಸು ಇದು ಬಂದ್ರೂ ಕೆಲವು ಗಿಡಗಳು ಇಲ್ಲ ಆ ಥರ ಬಂದಿದೆ ಅಂದ್ಕೊಂಡು ಬೋರಾನ್ ಡಿಫಿಷಿಯನ್ಸಿಯಿಂದನೂ ಎಲೆ ಮುದುರ್ಕೊಂತೈತೆ. ಆದ್ದರಿಂದ ಬೋರಾನ್ನು ನಾರ್ಮಲ್ಲಾಗಿ ಸಲ್ಯೂಟ್ ಟಿ ಬಿ ಅಂತ ಇದರಲ್ಲಿ ಇದೆ ಈ ಕಂಪ್ನಿದು. ನೀವು ಯಾವುದಾದ್ರೂ ತೊಗೊಳ್ಬೋದು. ಬೋರಾನ್ ಅಂದರೆ ಬೋರಾನ್ 20%. ಇದನ್ನು 1 ಲೀಟ್ರ್ಗೂ 1 ಗ್ರಾಮು ಬೋರಾನು ಯಾವತ್ತೇ ಆಗಲಿ 1 ಲೀಟ್ರ್ಗೆ 1 ಗ್ರಾಮು. ಈ ಬೋರಾನ್ ಹಾಕೋದ್ರಿಂದ ಯೂಸ್ ಏನಪ್ಪ ಅಂದರೆ ನಾರ್ಮಲ್ಲಾಗಿ ಫ್ಲವರ್ ಡ್ರಾಪ್ ಆಗೋದು ಒಂದು ಚೂರು ಕಂಟ್ರೋಲ್ ಬರ್ತೈತೆ. ಸೊ ಅವಾಗ ಇವೆರಡು ಸ್ಪ್ರೇ ಮಾಡಿದ್ನಿ, ಪೆಗಾಸಿಸ್ಸು, ಸೋಲೋಮಾನು. 1 ಲೀಟ್ರಿಗೆ 1 ಗ್ರಾಮ್ ಹಂಗೆ ಬೋರಾನು, ಇವು ಮೂರನ್ನು ಸ್ಪ್ರೇ ಮಾಡಿದ್ದೆ. ಸೊ ಇದಾದ ನಂತರ ನೆಕ್ಸ್ಟು ಈ ಬೆಳವಣಿಗೆ, ಬಿಸಿಲು, ಟೆಂಪ್ರೇಚರು ಇನ್ನೂ ಆವಾಗ ಮಳೆ ಬಿದ್ದಿರಲಿಲ್ಲ. ಮಳೆ ಬೀಳದೆ ಇದ್ದ ಕಾರಣ ಓವರ್ ಟೆಂಪ್ರೇಚರ್ ಇತ್ತು. 40, 41, 42 ಡಿಗ್ರಿ ಸೆಲ್ಸಿಯಸ್ ಇತ್ತು. ಆ ಟೆಂಪ್ರೇಚರ್ ಇದ್ದಿದ್ದ ಕಾರಣ ನಾರ್ಮಲ್ಲಾಗಿ ಈ ರೈತರ ಒಂದು ಅನುಭವದ ಮಾತು ಕೇಳಿ ಗ್ಲೂಕೋಸು
ಅದ್ರ ಜೊತೆಗೆ ಕೆಲವು ಟೈಮು ರಿಲೀಸ್ ಪೌಡ್ರು ಅಂತ ಕೆಲವ್ರು ಹೇಳ್ತಾರೆ. ಏನು ಅಂದರೆ ಅದ್ರ ಬಗ್ಗೆ ಓದದೇ ಇರೋರು. ಕರೆಕ್ಟಾಗಿ ಹೇಳಬೇಕು ಅಂದರೆ ಚಿಲೆಟ್ ಜಿಂಕ್ ಚಿಲೆಟ್ ಅಂತಲೂ ಕರಿಬೋದು, ಇಲ್ಲ ಚಿಲೆಟೆಡ್ ಜಿಂಕ್ ಅಂತಲೂ ಕರಿಬೋದು. ಅದು 20% ಬರೋದು. ಅದನ್ನ ಹಾಕ್ಕೊಂಡು ಜಿಂಕ್ ಸ್ಪ್ರೇ ಮಾಡ್ಕೊಳ್ಳಿ. ಬೋರಾನು ಜಿಂಕು ಇವೆರಡು ಸ್ಪ್ರೇ ಮಾಡಿದ್ದೀರಿ ಅಂದರೆ ಆಲ್ಮೋಸ್ಟ್ ಅಲ್ಲೂ ಫ್ಲವರ್ ಡ್ರಾಪು ಕಡಿಮೆ ಬರ್ತೈತೆ. ಫ್ಲವರ್ ಡ್ರಾಪು ಹೇಳ್ಬೇಕಂದ್ರೆ ಆಗೋದೇ ಇಲ್ಲ. ನಂದು ಹೇಳ್ಬೇಕಂದ್ರೆ ಅಟ್ ಪ್ರೆಸೆಂಟ್ ಇವತ್ತು 47ನೇ ದಿನ. ನಿನ್ನೆಯಿಂದ ಫ್ಲವರ್ ಡ್ರಾಪ್ ಸ್ವಲ್ಪ ಆಗಿದೆ. ಆದ್ರೂ ನಾನು ಈಗ ಸ್ಪ್ರೇ ತಂದು ಹೊಡಿಬೇಕು ನೆಕ್ಸ್ಟು. ಆ ಫ್ಲವರ್ ಡ್ರಾಪನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನು ಜಿಂಕ್ ಹೊಡೆದು ಸುಮಾರು ಒಂದು 7-8 ದಿನ ಆಯಿತು ಜಿಂಕ್ ಸ್ಪ್ರೇ ಮಾಡಿ. ಇವಾಗ ಬುಡಗ್ಲ ಕಡೆಯಿಂದ ಯಾವತ್ತೂ ಕೊಟ್ಟಿಲ್ಲ. ನಾರ್ಮಲ್ಲು ಬೆಡ್ ಮಾಡೋ ಹೊತ್ನಾಗ ಮೈಕ್ರೋನ್ಯೂಟ್ರಿಯೆಂಟ್ಸು ಭೂಮಿಗೆ ಸೇರಿಸೋ ಅಂಥದ್ದು ತಂದು ಹಾಕಿದ್ದಿದ್ದು ಎಷ್ಟೋ ಅಷ್ಟೇ. ಇವಾಗ ಯಾವುದೂ ಕೊಟ್ಟಿಲ್ಲ. ಇನ್ನು ನೆಕ್ಸ್ಟ್ ಮ್ಯಾಟ್ರಿಗೆ ಬರೋದಾದರೆ 38-39ನೇ ದಿನ. 38-39ನೇ ದಿನ ನಾನೇನು ಸ್ಪ್ರೇ ಕೊಟ್ಟಿದ್ದೀನಿ ಬೆಳವಣಿಗೆಗೋಸ್ಕರನೇ. ಯಾಕಂದರೆ ಬೆಳವಣಿಗೆ ಆಗ ಬರ್ತಾ ಇರಲಿಲ್ಲ. ಸೊ ಚೆನ್ನಾಗಿ ಕೊಡಿಕ್ಕಿ ಬರಲಿ ಅಂತ ನಾನು MC ಸೆಟ್ ಹೊಡೆದಿದ್ದೆ. ಸೊ ಇಲ್ಲಿ ತೋಟದಲ್ಲಿಲ್ಲ, ಅದನ್ನು ಇನ್ನೂ ಸ್ವಲ್ಪ ಮಿಕ್ಕಿದ್ದಿದ್ದ ಕಾರಣ ಮನೆಯಲ್ಲಿಟ್ಟಿದ್ದೀನಿ. ಅದನ್ನು ಬೇಕಾದರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಇದೆ MC ಸೆಟ್ಟು ಅಂತ ಒಂದು 1/2 ಲೀಟ್ರ್ ಬಾಟ್ಲು. MC ಸೆಟ್ ಎಕ್ಸ್ಟ್ರಾ ಅಂತ ಪೌಡ್ರ್ ಬರುತ್ತೆ, ಅದು ಮತ್ತು MC ಸೆಟ್ಟು ಇವೆರಡನ್ನೂ ಮಿಕ್ಸ್ ಮಾಡಿ ಅದ್ರ ಜೊತೆ ಇಮಿಡಾ ಯಾಕಂದರೆ ಒಂದಕ್ಕೆ ಯಾವುದು ಇನ್ಸೆಕ್ಟಿಸೈಡ್ ಇದ್ರೇ ಆಲ್ಮೋಸ್ಟ್ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಲೈಟ್ ಯಾವುದು ಫುಲ್ಲು ಕಾಸ್ಟ್ಲಿನೂ ಅಲ್ಲ, ಇಲ್ಲ ಕಾನ್ಸಂಟ್ರೇಟೆಡ್ಡು ಅಲ್ಲ, ಲೈಟ್ ಆಗಿರೋದು ಒಂದು ಇನ್ಸೆಕ್ಟಿಸೈಡ್ ಹಾಕ್ಕೊಂಡು ಸ್ಪ್ರೇ ಮಾಡಿದ್ದೆ. ಇನ್ಸೆಕ್ಟಿಸೈಡ್ ಹಾಕ್ಕೊಂಡು ಸ್ಪ್ರೇ ಮಾಡಿದ್ರು MC ಸೆಟ್ ಏನೋ ಒಂದು ಸೈಡ್ ಎಫೆಕ್ಟ್ಸು ಏನೂ ಇರಲ್ಲ. MC ಸೆಟ್ಟು ನಾರ್ಮಲ್ ಆಗಿ ಅದು ಆರ್ಗಾನಿಕ್ ಪ್ರಾಡಕ್ಟೇ, ಅದರಿಂದನೂ ಒಳ್ಳೆ ರಿಸಲ್ಟ್ ಬಂತು ನನಗೆ. ಒಲೆಗ್ರೋ ಕಂಪ್ನಿದು MC ಸೆಟ್ ಅಂತ. ನೀವು ಏನಾದರೂ ಅಕಸ್ಮಾತ್ ಕೊಡಿ ಇಕ್ತಾ ಇಲ್ಲ, ಫ್ಲವರ್ ಆಗಲೂ ಡ್ರಾಪ್ ಆಗ್ತಾ ಇದೆ ಅಂದರೆ ನೀವು ಒಂದ್ಸಲ ಟ್ರೈ ಮಾಡ್ಬೋದು. ರೈತರು ಆಲ್ಮೋಸ್ಟ್ ಅಲ್ಲಿ ಯಾರೂ ಜಾಸ್ತಿ ಹೇಳಲ್ಲ ಇದನ್ನು, ಅಂದರೆ ಗೊತ್ತೂ ಇಲ್ಲ. ಆದ್ದರಿಂದ ಒಲೆಗ್ರೋ ಕಂಪ್ನಿದು MC ಸೆಟ್ ಅಂತ ಬರುತ್ತೆ. MC ಸೆಟ್ನ ಸ್ಪ್ರೇ ಮಾಡಿರಿ. ಅದು ನಾರ್ಮಲ್ ಆಗಿ ಪೌಡ್ರ್ ಬಂದು 1.5 ಗ್ರಾಮ್ ಪರ್ ಲೀಟರು. ಇನ್ನು ಮಾಮೂಲಿ ಲಿಕ್ವಿಡ್ ಆದರೆ 2 ml ಪರ್ ಲೀಟರು. ಅದನ್ನ ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ಕೊಡಿ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಅಲ್ಲಿ ನನ್ನ ಒಂದು ಕಾಂಟ್ಯಾಕ್ಟ್ ಆಗಿರೋ ನನ್ನ ಫ್ರೆಂಡ್ಸ್ಗೆ ಇನ್ನೂ ಕೆಲವ್ರಿಗೆಲ್ಲ ಅದನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇನ್ನು ಅದಾದಮೇಲೆ ಇನ್ನು ಬುಡುಗ್ಲಿಕ್ಕೆ ಏನಾದರೂ ಕೊಡಬೇಕಲ್ಲ, ಬರೀ ನಾನು ಸ್ಪ್ರೇ ಮಾಡಿಬಿಟ್ರೆ ಆಗಲ್ಲ. ಗ್ರೋತ್ಗೆ ಬುಡುಗ್ಲಿಕ್ಕೆ ಏನಾದರೂ ಕೊಟ್ರೇ ಅದು ಸ್ವಲ್ಪ ಬೇರೆ ವೈಟ್ ರೂಟ್ಸ್ ಜಾಸ್ತಿ ಆಗಿ ಅದು ಏನಾದರೂ ಸ್ವಲ್ಪ ಕೊಡಿ ಇಕ್ಕೋದಕ್ಕೆ ಅದಕ್ಕೆ ಸ್ಟ್ರೆಂತ್ ಅನ್ನೋದು ಬೇಕಲ್ಲ. ಸ್ಟ್ರೆಂತ್ ಅನ್ನೋದು ಬೇಕಾಗಿದ್ದಕ್ಕೆ ಒಲೆಗ್ರೋ ಕಂಪ್ನಿ ಇದೆ. ಇದು ರೆಕಮೆಂಡ್ ನನಗೆ ಬೇರೆಯವ್ರು ರೆಕಮೆಂಡ್ ಮಾಡಿರೋದೆ. ಇದರಲ್ಲೂ ರಿಸಲ್ಟ್ ಇಲ್ಲದೆ ಇರೋದು. ಇವಾಗ ಇದರಲ್ಲಿ ರಿಸಲ್ಟ್ ಇಲ್ಲ ಅಂದಿದ್ರೆ ನಾನು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಹೇಳ್ತಾನೆ ಇರಲಿಲ್ಲ ವಿಡಿಯೋದಲ್ಲಿ. ಆದ್ರೂ ಈ ವಿವಾ ಅನ್ನೋದು ಒಲೆಗ್ರೋ ಕಂಪ್ನಿ ಇದೆ. ವಿವಾ ಅನ್ನೋದು ಇದನ್ನು ಬೆಲ್ಲ ಸ್ವಲ್ಪ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಟಿದ್ದು. ನಾರ್ಮಲ್ ಬರೀ ನೀರಲ್ಲಿ ಬೆಲ್ಲ ಒಂದು ನಾನು ಉಣಿರೋದು ಒಂದು ಹಾಫ್ ಎಕರ್ಗೆ ಇದೊಂದು ಬಾಟ್ಲು ಪ್ಲಸ್ ಬೆಲ್ಲ ಒಂದು ಕೆ ಜಿ ಅಷ್ಟು ಮಿಕ್ಸ್ ಮಾಡಿ ಕ್ಲೀನಾಗಿ ಟ್ರಿಪ್ಪಲ್ಲಿ ಬಿಟ್ಟಿದ್ದು. ರಿಸಲ್ಟ್ ಚೆನ್ನಾಗೈತೆ. ಇನ್ನು ಅದಾದಮೇಲೆ ನಾರ್ಮಲ್ ಬೇಸಾಯಗಳು ಬಿಟ್ಟಿದ್ದಂದರೆ ಅವಾಗ ನಾರ್ಮಲ್ಲಾಗಿ 40-13 ಅಂದರೆ 13-40-13 ಕೇಳಿದ್ರೆ ಕೊಡ್ತಾರೆ. ಅದನ್ನು ನಾನು ಬಿಟ್ಟಿದ್ನಿ. ಇದು ಬಿಟ್ಟಿದ್ದು 2 ದಿನಕ್ಕೆ. 13-40-13 ಬಿಟ್ಟಿದ್ನಿ. ಅದು ಮಾಮೂಲಿ ಗ್ರೋತ್ಗೆ ಇದು ಚೆನ್ನಾಗಿ ಕೊಡ್ತೈತೆ, ಗ್ರೋತ್ ಎತ್ಕೊಡ್ತೈತೆ. ಇನ್ನು 38ನೇ ತಾರೀಕು 38-39 ಆಗಿತ್ತು. ಸೊ 37ನೇ ತಾರೀಕು ಮಳೆ ಜಾಸ್ತಿ ಆಗಿತ್ತು. ಮಳೆ ಚೆನ್ನಾಗಿ ಬಿತ್ತು. ಆಲ್ಮೋಸ್ಟ್ ಅಲ್ಲೊಂದು 3 ಇಂಚು ನೆನೆಯುವಷ್ಟು ಆದರೂ ಮಳೆ ಬಿದ್ದಿತ್ತು. ಆದ್ದರಿಂದ ಒಂದು ಮಳೆ ಬಿದ್ದಿದ ತಕ್ಷಣ ಓವರ್ ಟೆಂಪ್ರೇಚರ್ ಇದ್ದು ಸಡನ್ನಾಗಿ ಒಂದೇ ದಿನ ಮಳೆ ಬಂದಿದ್ದಕ್ಕೆ ಫಂಗಸ್ ಅಟ್ಯಾಕ್ ಆಗೋ ಅಂಥ ಚಾನ್ಸಸ್ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ಮ್ಯಾನ್ಕೈಂಡ್ ಅಗ್ರಿಟೆಕ್ ಅವ್ರದ್ದು ಅಜೋಡೇಜೋ ಅಂತ ಮಾಮೂಲಿ ಅಮಿಸ್ಟಾರ್ ಸೂಪರ್ ಅಂತ ಬರುತ್ತಲ್ವಾ, ಅದೇ ಕಾಂಬಿನೇಷನ್ನೇ ಇದೂ. ಅಮಿಸ್ಟಾರ್ ಸಿಗದೆ ಇರೋ ಕಾರಣ ಅದೇ ಕಾಂಬಿನೇಷನ್ನು, ಅದೇ ಕೆಮಿಕಲ್ ಕಂಪೋಸಿಷನ್ನು ಅಜೋಡೇಜೋ ಅಂತ ಮ್ಯಾನ್ಕೈಂಡ್ ಅಗ್ರೋಟೆಕ್ದು. ಇದ್ರ ಜೊತೆಗೆ ಬೋರಾನ್. ನಮಗೆ ಮೇಯ್ನು ಫ್ಲವರ್ ಡ್ರಾಪ್ ಆಗಬಾರ್ದು. ಬೋರಾನ್ ಡಿಫಿಷಿಯನ್ಸಿ ಯಾವಾಗ ಗಿಡಕ್ಕೆ ಬರುತ್ತೋ, ಬೋರಾನ್ ಡಿಫಿಷಿಯನ್ಸಿ ಬಂದಾಗ ಎಲೆಗಳೆಲ್ಲ ಮುದ್ರಕೊಳ್ಳುತ್ತೆ. ಅಕಸ್ಮಾತ್ ನೀವೇನಾದರೂ ಬೋರಾನ್ ಕೊಡೋದೇನಾದರೂ ಲೇಟ್ ಮಾಡಿದ್ದೀರಾ ಅಂದರೆ
ಬಂದಿರೋ ಹೂವು ಎಲ್ಲ ಡ್ರಾಪ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತೆ. ಸೊ ಅದರಿಂದ ಆದಷ್ಟು ಫ್ಲವರ್ಸ್ ಇದ್ದಾಗ ಹೂವು ಮಾಮೂಲಿ ಹೂ ಬಿಡಕ್ಕೆ ಸ್ಟಾರ್ಟ್ ಆದಾಗಿಂದ ಅವಾಗವಾಗ ನೀವೇಂದ್ರಲ್ಲಾದರೂ ಇವಾಗ ಇನ್ಸೆಕ್ಟಿಸೈಡ್ ಒಂದು ಸ್ಪ್ರೇ ಮಾಡ್ತಿರಲ್ಲ 4-5 ದಿನಕ್ಕೆ ಒಂದು ಟೈಮು, ಅದರಲ್ಲಾದರೂ ಸರಿ, ಇಲ್ಲ ಸಪ್ರೇಟಾಗಿ ಸ್ಪ್ರೇ ಮಾಡ್ತೀನಿ ನಾನು ಇದೇ ಕೆಲ್ಸಕ್ಕೆ ಇದ್ದೀನಿ ಸ್ಪ್ರೇ ಮಾಡ್ತೀನಿ ಅಂದರು ಸಪ್ರೇಟಾಗಾದರೂ ಸರಿ, ಜಿಂಕು ಬೋರಾನ್ ಅದು ಬಿಟ್ಟರೆ ಗ್ರೋತ್ ಕೊಡಿ ಚೆನ್ನಾಗಿ ಇಕ್ಕೋದಕ್ಕೆ ಕ್ಯಾಲ್ಸಿಯಮ್, ಇವು 3 ಪಕ್ಕಾ ಕೊಡಬೇಕು. ಕರೆಕ್ಟಾಗಿ 38 ದಿನಕ್ಕೆ CN ಒಂದು ಟೈಮ್ ಬಿಟ್ಟಿದ್ದೀನಿ. CN ಯಾಕಂದರೆ ಆಲ್ರೆಡಿ ಒಂದಷ್ಟು ಪಿಂದೆಗಳಾಗಿದ್ವು, ಒಂದಷ್ಟು ಗೋಳಿ ಅಷ್ಟು ದಪ್ಪ ಆಗಿದ್ದ ಕಾರಣ ಅವಕ್ಕೆ ಒಂದು ಕ್ಯಾಲ್ಸಿಯಂ ಕಂಟೆಂಟ್ ಬೇಕು. ಇಲ್ಲ ಅಂದರೆ ಕೆಳಗಡೆ ಫುಲ್ ಫ್ಲವರ್ ಎಲ್ಲಿ ಬಿಟ್ಟಿರುತ್ತೋ ಅಲ್ಲಿ ಕುಲ್ಲೋಗಕ್ಕೆ ಸ್ಟಾರ್ಟ್ ಆಗ್ತವೆ. ಯಾವತ್ತೇ ಆಗಲಿ ಪೂರ್ತಿ ಗಿಡ ಆದಾಗೂ ಅಷ್ಟೇ, ಯಾವಾಗಲೂ ಅಷ್ಟೇ CN ಬಿಡೋದು ಅದೇ ಕಾರಣಕ್ಕೆ, ಕ್ಯಾಲ್ಸಿಯಂ ಕಂಟೆಂಟು ಗಿಡಕ್ಕೆ ಸಿಕ್ಕಬೇಕು. ನೀವು ಕ್ಯಾಲ್ಸಿಯಂ ಕೊಟ್ಟಿಲ್ಲ ಅಂದರೆ ಕಾಯಿ ಕೆಳಗಡೆ ಫುಲ್ಲು ಫ್ಲವರ್ ಎಲ್ಲಿ ಬಿಟ್ಟಿರುತ್ತೋ ಅಲ್ಲಿಗೆ ಸರಿ ಈಗ ಕರೆಕ್ಟಾಗಿ ಕುಲ್ಲೋಗಕ್ಕೆ ಸ್ಟಾರ್ಟ್ ಆಗಿರ್ತೈತೆ. ನಾನು ಸುಮಾರು ಒಂದು ತೋಟಗಳಲ್ಲಿ ನೋಡಿದ್ದೀನಿ. ಸೊ CN ಒಂದು ಟೈಮ್ ಬಿಟ್ಟಿದ್ದೆ. ಇನ್ನು ಅದಾದಮೇಲೆ ಒಂದು 43ನೇ ತಾರೀಕು 43ನೇ ತಾರೀಕು ನಾನು ಸ್ಪ್ರೇ ಮಾಡಿದ್ದು. 43ನೇ ತಾರೀಕು ನಾರ್ಮಲ್ಲಾಗಿ ಇದು ಯಾವುದು ಅವಾಗಲೂ ಸುಮ್ಮನೆ ಲೈಟಾಗಿ ಮಳೆ ಬೀಳ್ತಾ ಇತ್ತು. ಲೈಟಾಗಿ ಮಳೆ ಬಿದ್ದಿದ್ದ ಕಾರಣ ಸೊ ನಾನು ನೆಕ್ಸ್ಟ್ ಸ್ಪ್ರೇ ಮಾಡಿದ್ದು 43ನೇ ತಾರೀಕು. 43ನೇ ತಾರೀಕು ಸ್ಪ್ರೇ ಮಾಡಿದ್ದು ನಾರ್ಮಲ್ ಲೈಟಾಗಿ ಅವಾಗವಾಗ ಉದುರೋದು ಕಡಿಮೆ ಆಗೋದು. ಕ್ಲೈಮೇಟ್ ಸ್ವಲ್ಪ ಚೇಂಜ್ ಆಗಿತ್ತು, ಬಿಸಿಲು ಮಧ್ಯಾಹ್ನದ ಟೈಮು ಜಾಸ್ತಿ ಬೀಳ್ತಾ ಇರಲಿಲ್ಲ. ಆ ಕಾರಣಕ್ಕೆ ರೋಗ ಜಾಸ್ತಿ ಒಂದೊಂದು ಹತ್ರ ಕೆಳಗಡೆ ಎಲೆಗಳು ಒಂಥರ ಫಂಗಸ್ ಥರ ಕಾಣಿಸ್ಕೊಂಡಿದ್ವು. ಅದಕ್ಕೋಸ್ಕರ ಟಾಟಾದು ಸಾರ್ಥಕ್ ಅಂತ ಅದನ್ನು ಹಾಕ್ಕೊಂಡು ಸ್ಪ್ರೇ ಮಾಡಿದ್ದು, ಅದು ಪ್ಲಸ್ ಬೋರಾನು 1 ಗ್ರಾಮ್ ಪರ್ ಲೀಟರ್ ಹಾಕ್ಕೊಂಡು ಸ್ಪ್ರೇ ಮಾಡಿದ್ದು. ಅದು ಮಾಡಿ ಇವತ್ತಿಗೆ 4 ದಿನ ಆಗಿದೆ. ಇನ್ನು ನಾಳೆ ಬೆಳಗ್ಗೆನೇ ಸ್ಪ್ರೇ ಮಾಡಬೇಕು ಸಂಜೆ, ಯಾಕಂದರೆ ಇವಾಗ ಮಳೆ ಬಿದ್ದಿದೆ. ನಾನು ವಿಡಿಯೋ ಮಾಡೋ ಟೈಮಲ್ಲೂ ಲೈಟಾಗಿ ಉದುರ್ತಾ ಇದೆ. ನಾನಿಷ್ಟು ಕಷ್ಟಪಟ್ಟು ಲೈಟಾಗಿ ಉದುರ್ತಾ ಇದ್ದು ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ಈ ವಿಡಿಯೋ ಮಾಡಿ ಆಗ್ತಾ ಇರೋದು ಯಾಕಂದರೆ ರೈತರಿಗೆ ಗೊತ್ತಾಗಬೇಕು, ಒಂದು ಇನ್ಫಾರ್ಮೇಷನ್ನು ರೈತರಿಗೆ ಗೊತ್ತಾಗಬೇಕು. ಯಾವ ಟೈಮಲ್ಲಿ ಏನು ಮಾಡಬೇಕು, ಯಾವ ಬೇಸಾಯ ಬಿಟ್ಟರೆ ಯಾವುದು ಏನಕ್ಕೋಸ್ಕರ ಬಿಡೋದು, ಯಾವ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು, ಕಾಂಬಿನೇಷನ್ಗಳು ಓವರ್ ಎಲ್ಲ ಯಾಕೆ ಕೊಡಬೇಕು, ಯಾಕೆ ಕೊಡಬಾರ್ದು ಅಂತ ತಿಳಿಸೋದಕ್ಕೆ ನಾನು ಈ ವಿಡಿಯೋ ಮಾಡೋದು. ಸೊ ಇನ್ನು 30ನೇ ದಿನದಿಂದನೇ ಗಿಡ ಅಲ್ಲೊಂದು ಸಾಯಕ್ಕೆ ಸ್ಟಾರ್ಟ್ ಆಗಿತ್ತು. ಆ ಸಾಯಕ್ಕೆ ಸ್ಟಾರ್ಟ್ ಆಗಿದ್ದರಿಂದ ಒಂದೊಂದೇ ಅಪ್ರಾಕ್ಸ್ ಒಂದು 15-20 ಗಿಡ ಸಾಯಕ್ಕೆ ಸ್ಟಾರ್ಟ್ ಆಗಿದ್ವು. ಅದನ್ನು ಸ್ವಲ್ಪ ಕಂಟ್ರೋಲಿಗೆ ತಗೊಳ್ಬೇಕು. ಏನು ಪೂರ್ತಿ ಬೆಳೆಸಿದ್ರು ಗಿಡ ಸಾಯೋದು ಕಂಟ್ರೋಲಿಗೆ ಬರಲಿಲ್ಲ ಅಂದರೆ ಏನು ಯೂಸ್ ಇಲ್ಲ ಅಲ್ಲ. ಸೊ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಅದಾದಮೇಲೆ ನೆಕ್ಸ್ಟು ಕ್ಲೋರೋಫೆರಿಫಾಸ್ ಅಂತ ಬಿಟ್ಟನೆ. ಏನಂದರೆ ಗೊಣ್ಣೆ ಹುಳುವು ಇಲ್ಲ ಬೇರೆ ಏನಾದರೂ ಹುಳುಗಳಿದೆ ಬೇರೆಗಳನ್ನ ತಿಂತಾಯಿದ್ರೆ ಕ್ಲೀನಾಗಿ ಸತ್ತೋಗ್ಲಿ ಅಂತ ಕ್ಲೋರೋಫೆರಿಫಾಸ್ ಅಂತ ತಂದುಬಿಟ್ನೆ. ಅದು ಓವರ್ ಸ್ಮೆಲ್ಲು ಇರೋದ್ರಲ್ಲಿ ಕ್ಲೋರೋಫೆರಿಫಾಸು ಬ್ಯಾನ್ ಆಗಿದ್ದೆ. ಆದ್ರೂ ಕೆಲವು ಕಡೆ ಅವೈಲೇಬಲ್ ಇರೋದ್ರಿಂದ ಅದನ್ನು ತಂದು ಬಿಟ್ಟಿದ್ದೆ. ಸೊ ಅದು ಏನು ವರ್ಕ್ ಮಾಡಿಲ್ಲ ಅಂದರೆ ಆದ್ರೂ ಅದು ಬಿಟ್ರೂ ಗಿಡ ಸಾಯ್ತಾನೆ ಇತ್ತು. ಸೊ ಗಿಡ ಸಾಯ್ದಿರ ಏನು ಮಾಡ್ಬೋದು ಅಂತ ನೋಡಿದಾಗ ನಾನು ನೆಕ್ಸ್ಟು ರೆಕಮೆಂಡೆಡ್ ಅಂದರೆ ಬೇರೆಯವರಿಂದ ರೆಕಮೆಂಡ್ ಮಾಡಿದ್ದಕ್ಕೋಸ್ಕರ ಝೆಲೇರಾ ಅಂತ ಬಿಟ್ಟಿದ್ದು, BASF ಕಂಪ್ನಿದು. ಈ ಝೆಲೇರಾನು ಇದ್ರ ಜೊತೆ ಟ್ಯಾಗ್ ಮಿಲ್ ಅಂತ ಟ್ಯಾಗ್ರಾನ್ 35WS ಅಂತ ಬರ್ತೈತೆ. ನಾರ್ಮಲಾಗಿ ಟ್ಯಾಗ್ ಮಿಲ್ ಅಂತ ಕರಿತೀವಿ. ಇವೆರಡನ್ನು ಮಿಕ್ಸ್ ಮಾಡಿ ಇದ್ರ ಜೊತೆ ಯಾವುದು ಬೇಸಾಯ ಏನು ಬಿಡಬಾರ್ದು, ಇವೆರಡನ್ನು ಮಿಕ್ಸ್ ಮಾಡಿ ಬಿಟ್ಟಿದ್ದೆ. ಇದು ಬಿಟ್ಟ ಮೇಲೆ ಆಲ್ರೆಡಿ ಅಟ್ಯಾಕ್ ಆಗಿರೋ ಗಿಡಗಳು ಮಾತ್ರ ಸತ್ತಿದ್ದಾವೆ. ಹೊಸದಾಗಿ ಒಂದು ವಿಲ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇರೋ ಗಿಡ ಆದಷ್ಟು ಕಡಿಮೆ ಇರೋದ್ರಿಂದ ಪರವಾಗಿಲ್ಲ. ಝೆಲೇರಾ ಚೆನ್ನಾಗಿ ವರ್ಕ್ ಮಾಡಿದೆ. ಇನ್ನು ನೆಕ್ಸ್ಟು ಅಂದರೆ ಮೊನ್ನೆ ಬಿಟ್ಟಿರೋ ಕಾರಣ ಯಾವಾಗ 39-40ನೇ ದಿನದಲ್ಲಿ ಬಿಟ್ಟಿರೋದು, ಇವತ್ತಿಗೆ ಒಂದು 6-7 ದಿನ ಆಯಿತು. ಮೊದಲೇ ಅಟ್ಯಾಕ್ ಆಗಿರೋ ಸತ್ತಿದ್ದಾವಷ್ಟೇ, ಇವಾಗ ಸದ್ಯಕ್ಕೆ ಎಲ್ಲೂ ಸತ್ತಿಲ್ಲ. ನೆಕ್ಸ್ಟ್ ಇನ್ನೂ ಒಂದು 10-15 ದಿನ ನೋಡಬೇಕು. ನೋಡಿದ್ರೇ ಇದ್ರ ಪೂರ್ತಿ ರಿಸಲ್ಟ್ ಹೆಂಗಿದೆ ಅಂತ ಹೇಳೋದಕ್ಕೆ ಸಾಧ್ಯ. ಇದಾದಮೇಲೆ ನೆನ್ನೆ ಸ್ವಲ್ಪ ಪ್ರೋವೇದ ಕಂಪ್ನಿದು ಆರ್ಗ್ಯಾನಿಕ್ ಪ್ರಾಡಕ್ಟು ನಾರ್ಮಲ್ಲಾಗಿ ಫೀಲ್ಡ್ ವಿಸಿಟ್ ಬಂದಿದ್ದರು. ಫೀಲ್ಡ್ ವಿಸಿಟ್ ಅಂದರೆ ಆ ಕಂಪ್ನಿಯಿಂದ ನನ್ನನ್ನು ಯೂಟ್ಯೂಬ್ ಇಂದನೇ ಒಂದು ಪರಿಚಯ ಆಗಿ ಯೂಟ್ಯೂಬ್ ಕಡೆಯಿಂದ
ಒಬ್ಬ ರೈತರೇ ಅವ್ರಿಗೆ ಹೇಳಿ ಅವರಿಂದ ನಮಗೆ ಫೋನ್ ಮಾಡಿ ಸೊ ಅವ್ರು ಬಂದಿದ್ರು ವಿಸಿಟ್ಗೆ. ಸೊ ಪ್ರೋವೇದವರು ಕೊಟ್ಟಿದ್ದು, ಪ್ರೋವೇದ ಒಂದು ಮಾರ್ಕೆಟಿಂಗ್ ಕಂಪ್ನಿ ಅದು. ಅಂದರೆ ಅದರಿಂದನೇ ಸುಮಾರು ಒಂದು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ನಾರ್ಮಲ್ ಅಗ್ರಿಕಲ್ಚರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇವೆಲ್ಲ ಇದ್ದವು ನೋಡಿದ್ದೀನಿ. ಸೊ ಅವರು ಕೊಟ್ಟಿರೋದು ಪ್ರೋವಿಡ್ ಜೆಲ್ ಅಂತ. ನಾರ್ಮಲ್ ಆಗಿ ಇದು ಏನು ಕಂಟೆಂಟ್ಸ್ ಇರ್ತವೆ ಅಂದರೆ ಮಲ್ಟಿಪರ್ಪಸ್ ಸಾಯಿಲ್ ಕಂಡೀಷ್ನರ್ ಟು ಬೂಸ್ಟ್ ಸಾಯಿಲ್ ಹೆಲ್ತ್, ಅಂದರೆ ಸಾಯಿಲ್ ಹೆಲ್ತ್ ಸ್ವಲ್ಪ ಜಾಸ್ತಿ ಮಾಡೋದಕ್ಕೋಸ್ಕರ ಆರ್ಗ್ಯಾನಿಕ್ ಪ್ರಾಡಕ್ಟು. ಇದು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ನೆನ್ನೆ ಬಿಟ್ಟಿದ್ದೀನಿ. ಸ್ಮೆಲ್ ಜಾಸ್ತಿ, ಓವರ್ ಕೆಟ್ಟದಾಗಿ ಸ್ಮೆಲ್ ಬರುತ್ತೆ. ಏನಂದರೆ ನಮ್ಮ ಬಾಡಿಗೆ ಇವಾಗ ಬೇವು ಕಹಿ ಆದರೂ ಬಾಡಿಗೆ ಸಿಹಿ, ಅಂದರೆ ಹೊಟ್ಟೆಗೆ ಸಿಹಿ. ಏನೇ ಆಗಲಿ, ಸೊ ನಮ್ಮ ದೇಹ ಯಾವ ಥರ ಇರುತ್ತೋ ಭೂಮಿ ಕೂಡ ಅದೇ ರೀತಿ. ಪೂರ್ತಿ ನಾವು ಕೆಮಿಕಲ್ಲೇ ಯೂಸ್ ಮಾಡೋದ್ರಿಂದ ಪೂರ್ತಿ ಭೂಮಿ ಹಾಳಾತೈತೆ. ಅದರಲ್ಲಿರೋ ಆರ್ಗ್ಯಾನಿಕ್ ಕಂಟೆಂಟು, ಕಾರ್ಬನ್ ಮ್ಯಾಟ್ರು ಇವೆಲ್ಲ ಸಾಯೋದ್ರಿಂದ ಅವಾಗವಾಗಾದರೂ ಸರಿ ಸ್ವಲ್ಪ ಆದಷ್ಟು ಕೆಮಿಕಲ್ ಕಂಟೆಂಟ್ ಸ್ವಲ್ಪ ಕಡಿಮೆ ಅಂದರೆ ಇಲ್ಲಿ ಕಡಿಮೆ ಮಾಡಿ ಪೂರ್ತಿ ಬೆಳೆ ತೆಗಿಯೋಕ್ಕಾಗಲ್ಲ. ಸೊ ಪೂರ್ತಿ ಕೆಮಿಕಲ್ ಯೂಸ್ ಮಾಡೋ ಬದಲು ಸ್ವಲ್ಪ ಆದರೂ ಆರ್ಗ್ಯಾನಿಕ್ ಕಂಟೆಂಟ್ ಇರೋದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನಾವು ಅಂದ್ಕೊಂಡ ಮಟ್ಟಕ್ಕೆ ಒಂದು ರಿಸಲ್ಟ್ ತೆಗಿಬೋದು ಅಂತ ಒಂದು ನನ್ನ ಇಚ್ಛೆ ಅದು. ಸೊ ಈಗ ಇಲ್ಲಿ ನೋಡ್ತಾ ಇದ್ದೀರಾ ಪ್ರೋಗ್ರೋ ಅಂತ ಪ್ರೋವಿಡ್ ಜೆಲ್ಲು, ಇದ್ರ ಜೊತೆಗೆ ಸ್ಪ್ರೇ, ಇದು ಭೂಮಿಗೆ ಬಿಟ್ಟಿರೋದು. ಇದು ಪ್ರೋಕೊಲ್ಟೋಸಮ್ ಅಂತ, ಇದನ್ನು ಸ್ಪ್ರೇ ಮಾಡೋದು. ಇದೇನಪ್ಪ ಇದು ಏನು ಕಂಟೆಂಟ್ ಇರ್ತೈತೆ ಅಂದರೆ ಸೀವಿಡ್ ಎಕ್ಸ್ಟ್ರಾಕ್ಟು, ಅಮೈನೋ ಆ್ಯಸಿಡ್ಸು, ಹ್ಯೂಮಿಕ್ ಆ್ಯಸಿಡ್, ಇವು 3 ಕಂಟೆಂಟು ಇರ್ತವೆ. ಸೊ ಅವರನ್ನು ನಾನು ಮಾತಾಡಿಸಿ, ಅವರು ಒಂದು 2 ಗಂಟೆ ಹೊತ್ತು ನನ್ನ ಜೊತೆ ಮಾತಾಡಿದ್ರು. ಸೊ ನಾನು ಕನ್ವಿನ್ಸ್ ಆಗಿದ್ದಕ್ಕೋಸ್ಕರನೇ ನಾನು ತಗೊಂಡಿದ್ದು, ಸುಮ್ಮನೆ ತಗೊಂಡಿಲ್ಲ. ಸೊ ಅವರು ಪ್ರಾಡಕ್ಟ್ಸು ಅವ್ರು ಏನು ಮಾಡಿದ್ದಾರೆ, ಯಾವ ಥರ ಇದೆ, ಇದು ಏನು ರಿಸಲ್ಟ್ಸು ಅಂತ ತೋರಿಸಿದ್ರು ಮೊಬೈಲಲ್ಲೇ. ಅದು ವಿಡಿಯೋ ಮಾಡಿರೋದು ತೋರಿಸಿದ್ರು, ರೈತರು ಹೇಳೋದನ್ನು ತೋರಿಸಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಸಲ ಟ್ರೈ ಮಾಡೋದು ಬೆಸ್ಟ್ ಅಲ್ವಾ. ಸೊ ಇದನ್ನು ಟ್ರೈ ಮಾಡಿದ್ದೀನಿ, ನೆನ್ನೆ ಸ್ಪ್ರೇ ಮಾಡಿದ್ದೀನಿ ಇದನ್ನು ಆಲ್ರೆಡಿ. ಇದ್ರ ಜೊತೆಗೆ ಮಾಮೂಲಿ ಬೆನಿವಿಯಾ ಇದನ್ನು ಎರಡನ್ನೂ ಹಾಕ್ಕೊಂಡು ಸ್ಪ್ರೇ ಮಾಡಿದ್ದೀನಿ. ಇದರ ರಿಸಲ್ಟ್ ಏನು ಅಂತ ಇನ್ನೊಂದು 7 ದಿನಕ್ಕೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಲ್ವಾ, ಅವಾಗ ಇದರ ರಿಸಲ್ಟ್ ಏನು ಅಂತ ಗೊತ್ತಾಗ್ತೈತೆ. ಸೊ ಇನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆಲ್ರೆಡಿ ಎರಡು ಥರ ಅಂದರೆ 2 ಸಲ ಕಟ್ಟಿದ್ದೀರಿ. ಒಂದು ವಾರ ಆಯ್ತೇನೋ 2ನೇ ಸಲ ಕಟ್ಟಿ. ಈ ಥರ ಆಗಿದೆ ನೋಡಿ. ಇಲ್ಲಿ ನಾನು ಕ್ಸೆಲಾರೋ ಬಿಟ್ಟಿದ್ದೆ ಒಂದು 2 ದಿನಕ್ಕೆ ಇದು ಬಾಡೋಗಿದ್ದನು. ಪೂರ್ತಿ ಕಾಯಿ ಬಿಡೋದಕ್ಕೆ ಮುಂಚೆ ಬಾಡೋದ್ರೆ ಏನೂ ಅನಿಸಲ್ಲ, ಏನೋ ಒಂದು ಗಿಡ ಹೊರಟೋಗಿದೆ ಅನಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಆಲ್ರೆಡಿ ಕಾಯಿ ಬಂದಿದೆ. ಕಾಯಿ ಬಂದಿರೋದು ಒಣಗೋದಾಗೆ ರೈತನಿಗೆ ಏನು ಬೆಳೆಯೋದಕ್ಕೆ ಇಂಟ್ರೆಸ್ಟು ಹೊರಟೋಗೋದು, ಬೇಜಾರಾಗಿ ಹೋಗೋದು. ಸೊ ಇದು ಆಲ್ಮೋಸ್ಟ್ ನಾನು ಯಾವ್ಯಾವ ಬಂದಿರುತ್ತೋ ಅವೆಲ್ಲ ಕಿತ್ತಾಕ್ತೀನಿ ಮೊದಲೇ. ಇದು ಒಂದು ಹಂಗೆ ಇದೆ. ಸೊ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತಲೇ ಇದನ್ನು ಹಂಗೆ ಬಿಟ್ಟಿದ್ದೀನಿ. ಇನ್ನು ಬೇರೆ ನೋಡೋದಾದರೆ ಹಿಂಗಿದೆ ತೋಟ. ಆಲ್ಮೋಸ್ಟ್ ಅಲ್ಲಿ ಮಳೆ ಬಿದ್ದ ಮೇಲೆ ಪೂರ್ತಿ ಚಿಗುರು ಚೆನ್ನಾಗಿ ಹೊಡೆದಿದೆ. ಅದಾದಮೇಲೆ ಕೆಲವರೆಲ್ಲ ಇವಾಗ ಉಣ್ತಾ ಇದ್ದಾರೆ ಜಾಸ್ತಿ. ಅವ್ರಿಗೂ ಅಷ್ಟೇ ಪ್ರತಿಯೊಂದು ವಿಡಿಯೋನು ನೋಡಿಬಿಟ್ಟು ಆದಷ್ಟು ನಿಮಗೆ ನೀವೇನು ಅಳವಡಿಸ್ಕೊಳಕ್ಕಾಗುತ್ತೋ ಅಂಥದನ್ನು ಅಳವಡಿಸ್ಕೊಳ್ರಿ. ಅಲ್ಲಲ್ಲೇ ಪೂರ್ತಿ ನಾನು ಹೇಳ್ದೆ ಅಲ್ವಾ 30 ದಿನಕ್ಕೆ ಒಂದು ಗಿಡ ಸಾಯೋದಕ್ಕೆ ಸ್ಟಾರ್ಟ್ ಆಯಿತು ಅಂತ. ಸೊ 30 ದಿನಕ್ಕೆ ಸ್ಟಾರ್ಟ್ ಆಗಿದ್ದ ಕಾರಣ, ಸೊ 30ನೇ ದಿನಕ್ಕೆ ಗಿಡ ಸಾಯೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ನಲ್ವ. ನೋಡಿ ಅಲ್ಲಿ ಒಂದು ಮಚ್ಚೆ ಹೋಗಿದೆ, ಒಂದು 4-5 ಗಿಡ ಹೋಗಿದ್ದಾವೆ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು, 1 2 3 4 5 6 7 8 ಗಿಡ ಕಂಟಿನ್ಯೂಸ್ ಆಗಿ ಒಂದಾದಮೇಲೆ ಫಸ್ಟು ಇಲ್ಲೊಂದು ಸ್ಟಾರ್ಟ್ ಆಯಿತು. ಅದಾದಮೇಲೆ ಪಕ್ಕದಲ್ಲಿರೋ ಎರಡು ಹಂಗೆ ಒಣಗೋದಕ್ಕೆ ಸ್ಟಾರ್ಟ್ ಆಗೋದ್ವು. ಅದರಿಂದ ಸೊ ಗಿಡ ಸಾಯೋದು ಫಸ್ಟ್ ಕಂಟ್ರೋಲಿಗೆ ಮಾಡಬೇಕು ಅನ್ನೋ ಕಾರಣದಿಂದ ಕ್ಸೆಲಾರೋ ಬಿಟ್ಟಿದ್ದು. ಆದಷ್ಟು ಕ್ಸೆಲಾರೋ ಇಂಥವನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ರಿ. ಗಿಡ ಸಾಯದೇ ಇರಬೇಕಂದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ನನ್ನ ಕಡೆಯಿಂದ ಟಿಪ್ಸ್ ಏನಪ್ಪ ಅಂದರೆ, ನಾರ್ಮಲ್ಲಾಗಿ ಒಂದು ಚೆಂಡು ಹೂವು ಆಗ್ಬೋದು, ಇಲ್ಲ ಅಂದರೆ ಹೂಕೋಸು, ಕಾಲಿಫ್ಲವರ್ ಹೂಕೋಸು ಆಗ್ಬೋದು, ಇಲ್ಲ ಜೋಳ, ಮೇಯ್ನು ಜೋಳ ಹಾಕ್ಕೊಳ್ರಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನಾರ್ಮಲ್ಲು ಬೇಸಿಗೆ ಫುಲ್ಲು ಬಿಸಿಲಿತ್ತಲ್ವ, 41-42 ಡಿಗ್ರಿ ಸೆಲ್ಸಿಯಸ್ಸು. ಆವಾಗ ಪೂರ್ತಿ ಮಡ್ಚ್ಕೊಂಡು ಡೆವಲಪ್ಮೆಂಟೇ ಇರಲಿಲ್ಲ ಈ ಗಿಡಗಳು.
ಇವಾಗ ಆಲ್ಮೋಸ್ಟ್ ಮಳೆ ಬಿದ್ದ ಮೇಲೆ MC ಸೆಟ್ಟು ಸ್ವಲ್ಪ ಹೊಡೆದಿದ್ದೀನಿ. ಇವಾಗೆಲ್ಲ ಪೂರ್ತಿ ಕೊಡಿ ಇಕ್ಕೊಂಡು ಹೂವು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸೊ ಹಿಂಗೈತೆ ಗಿಡ. ಇದು ಬಿಟ್ಟರೆ ಆಲ್ಮೋಸ್ಟ್ ಅಲ್ಲೂ ಇನ್ನು ತೋಟ ಈ ಸೈಡು ಒಂದು ಥರ ಇದೆ, ಅಂದರೆ ಮರದ ಕೆಳಗಡೆ ನಾರ್ಮಲಾಗಿ ಡೆವಲಪ್ಮೆಂಟು ಬಿಸಿಲು ಓವರ್ ಬೀಳದೆ ಇರೋ ಕಾರಣ ಚೆನ್ನಾಗಿ ಐತೆ. ಬಟ್ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ನೇಪಿಯರ್ ಇತ್ತು. ಆ ನೇಪಿಯರ್ ಇದ್ದಿದ್ದ ಕಾರಣ ಇದು ಯಾವುದು ಕರೆಕ್ಟಾಗಿ ಡೆವಲಪ್ಮೆಂಟು, ಅಂದರೆ ಈ ಸೈಡು ಆಲ್ಮೋಸ್ಟ್ ಈ ಸೈಡು ಈ ಅಂಚಲ್ಲಿರೋ ಯಾವು ಕರೆಕ್ಟಾಗಿ ಡೆವಲಪ್ಮೆಂಟೇ ಬರಲಿಲ್ಲ. ಸೊ ಅದನ್ನು ನೋಡಿ ಅವನ್ನೆಲ್ಲ ಕಿತ್ತು ಸೈಡ್ಗೆ ಹಾಕಿ ರೆಡಿ ಮಾಡಿದ್ದಾದಮೇಲೆ ಈ ಗಿಡಗಳು ಸ್ವಲ್ಪ ಡೆವಲಪ್ಮೆಂಟ್ ಬರ್ತಾ ಇದ್ದಾವೆ. ಇಲ್ಲಿ ಅಷ್ಟೇ, ಆ ಬ್ಯಾಚಿಗೆ ಕಂಪೇರ್ ಮಾಡಿದ್ರೆ ಈ ಬ್ಯಾಚು ಸ್ವಲ್ಪ ಗ್ರೋತ್ ಸ್ವಲ್ಪ ಕಡಿಮೆ ಇದೆ. ಯಾಕೆ ಅಂದರೆ ನಾರ್ಮಲ್ಲಾಗಿ ಆ ಕಡೆದು ಸ್ವಲ್ಪ ಒಂದು ದಿನ ಬೇಗ ಉಣಿ, ಈ ಕಡೆದು ಒಂದು ದಿನ ಲೇಟಾಗಿ ಉಣಿದ್ದು. ಅದು ಬೇರೆ ಅಲ್ಲಿ ಮರದ್ದು ಒಂದು ನೆರಳು ಬೀಳ್ತಾ ಇರ್ತೈತೆ ಉದ್ದಕ್ಕೆ. ಸೊ ಅದು ಡೆವಲಪ್ಮೆಂಟ್ ಚೆನ್ನಾಗಿದೆ. ಇದು ಸ್ವಲ್ಪ ನೆರಳು ಕಡಿಮೆ, ಬಿಸಿಲಿಗೆ ಜಾಸ್ತಿ ಎಕ್ಸ್ಪೋಸ್ ಆಗ್ತಾಯಿತ್ತು. ಸೊ ಇದು ಸ್ವಲ್ಪ ಒಂದು ಚೂರು ಡೆವಲಪ್ಮೆಂಟು ಕಡಿಮೆ ಇದೆ. ಬಟ್ ಸೊ ಈ ಟಾಕಲ್ಲಿ ಪೂರ್ತಿ ಒಂದು 12-13 ಸೋಲು ಗಿಡ ಯಾವುದೂ ಸತ್ತಿಲ್ಲ. ಒಂದೇ ಒಂದು ಸತ್ತಿತ್ತು, ಅದು ಮಾಮೂಲಿ ಫ್ಯುಸೇರಿಯಮ್ ವಿಲ್ಟ್ ಇರ್ಬೋದು. ನಾರ್ಮಲಾಗಿ ಈ ಟಾಕಲ್ಲಿ ಅವು ಸಾಯಿಲ್ಲ. ಯಾಕಪ್ಪ ಅಂದರೆ ಜೋಳದ ಕಡ್ಡಿ ಮೊದಲು ಹಾಕಿದ್ದೆ, ಆ ಟಾಕ್ಗೆ ಕೊತ್ತಂಬರಿ ಹಾಕಿದ್ದೆ, ಕೊತ್ತಂಬರಿ ಸೊಪ್ಪು. ಇದರಲ್ಲಿರೋ ವಿಲ್ಟು ಜೋಳದ ಕಡ್ಡಿ ಎಳೆದಾಕಿರ್ತೈತೆ ಅನ್ನೋ ಆ ಕಾರಣದಿಂದ ಈ ಟಾಕಾಗ ಗಿಡಗಳು ಯಾವೂ ಹೋಗಿಲ್ಲ ಮೇಯ್ನು. ಇನ್ನು ಬಿಟ್ಟರೆ ನಾರ್ಮಲ್ಲು ಗ್ರೋತ್ ಬರಲಿಲ್ಲ ಅಂದರೆ ನಾರ್ಮಲ್ ಆರ್ಗಾನಿಕ್ ಪ್ರಾಡಕ್ಟ್ಸು ಸ್ವಲ್ಪ ಕೆಮಿಕಲ್ಲು ಯೂಸ್ ಮಾಡಿ ಏನೋ ಒಂದು ಗ್ರೋತ್ ತಗೊಳ್ಬೋದು. ಬಟ್ ಗಿಡಗಳೇ ಸಾಯ್ತಾ ಇದ್ದಾವೆ ಅಂದ್ರೇ ಕಷ್ಟ. ಸೊ ಇದಾಗಿತ್ತು ಈ ವಿಡಿಯೋದಾಗ. ನೋಡಿದ್ರಲ್ಲ ನಾನು ತೋಟ, ನಾನು ಮಾಮೂಲಿ ಟೊಮೊಟೊ ಬೇಸಾಯ ಮಾಡಿರೋದು ಹೆಂಗೈತೆ, ಯಾವಾಗ ಏನೇನು ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡಿದ್ದೀನಿ, ಆಲ್ಮೋಸ್ಟ್ ಒಂದು 30 ದಿನದಿಂದ ಇಲ್ಲಿವರೆಗೂ ಏನೆಲ್ಲ ಸ್ಪ್ರೇ ಮಾಡಿದ್ದೀನಿ, ಏನೇನಾಗೈತೆ ಅನ್ನೋದನ್ನೆಲ್ಲ ಹೇಳಿದ್ದೀನಿ. ಆಲ್ಮೋಸ್ಟು ನೀವು ಇಷ್ಟೇ ದಿನಕ್ಕೆ ಕಟ್ಟಬೇಕು ಏನು ದಾರ ಅಂತೇನಿಲ್ಲ. ನಾರ್ಮಲ್ ಗಿಡ ಗ್ರೋತ್ ನೋಡ್ಕೊಂಡು ಕಟ್ಟ್ರಿ, ಅದನ್ನು ಯಾರು ಹೇಳ್ಕೊಡೋಕ್ಕಾಗಲ್ಲ. ಗಿಡ ಒಂದು ರೆಂಬೆಗ್ಲಿ ಕಡೆಗೆ ಮುರಿದೋಗೋದಕ್ಕೆ ಬರ್ತಾ ಇದ್ದಂಗೆ, ಇನ್ನು ಫುಲ್ ಉದ್ದ ಬರ್ತಾ ಇದ್ದಂಗೆ ಅದನ್ನು ಕಟ್ಬಿಡ್ಬೇಕು. ಇಲ್ಲ ಅಂದರೆ ಮುರಿದೋದ್ಮೇಲೆ ನೀವು ಕಟ್ಟಿದ್ರೂ ಅದಕ್ಕೆ ಸ್ಟ್ರೆಂತ್ ಕಡಿಮೆ ಆಗ್ತೈತೆ. ಸೊ ಇದೇನಪ್ಪ ಅವಾಗಿಂದ ಇದನ್ನು ಹಿಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂದರೆ ಇದೆ ಮಾಮೂಲಿ ಇಲ್ಲಿ ಕಡ್ಡಿ ಒಂದು ಸೆಟ್ ಮಾಡಿಕೊಂಡು ಅದಕ್ಕೆ ಮೊಬೈಲ್ ತಗ್ಲಾಕಿ ನಾನು ವಿಡಿಯೋ ಮಾಡ್ತಾ ಇರೋದು. ನಿಮ್ಗೆ ವಿಡಿಯೋ ಒಂದು ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಬೀಳ್ತಾಯಿದ್ದೀನಿ. ಆಲ್ರೆಡಿ ಒಂದು ಸಲ ಮೊಬೈಲ್ ಬಿದ್ದು ಸ್ಪೀಕರು, ಮಾಮೂಲಿ ಚಾರ್ಜಿಂಗ್ ಪೋರ್ಟು, ಮಾಮೂಲಿ ಹೆಡ್ಫೋನ್ ಜಾಕು ಇರುತ್ತಲ್ವ, ಅದಕ್ಕೆ ಎಲ್ಲ ನಾರ್ಮಲ್ ಮಣ್ಣು ತುಂಬ್ಕೊಂಡೈತೆ. ಕೆಳಗಡೆ ತೇವ ಇದ್ದಿದ್ದಕ್ಕೋಸ್ಕರ ಮಣ್ಣು ತುಂಬ್ಕೊಂಡೈತೆ. ಅದರಿಂದ ನಾನು ಇಷ್ಟೆಲ್ಲ ಕಷ್ಟ ಬಿತ್ಕೊಂಡು ಆ ಮೊಬೈಲ್ನೆಲ್ಲ ಕೆಡಿಸ್ಕೊಂಡು ಇಷ್ಟು ವೀಡಿಯೋಗಳು ಮಾಡ್ತಾಯಿದ್ದೀನಿ. ಬಟ್ ಒಂದು ರೆಸ್ಪಾನ್ಸ್ ಇಲ್ಲ. ನೋಡಿದವ್ರು ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಒಂದು ನಾರ್ಮಲ್ 10% ಜನ ಕೂಡ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ನೋಡಿರೋ ಅಂಥವರು 10% ಜನ ಕೂಡ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ವಿಡಿಯೋನ ಲೈಕ್ ಮಾಡ್ತಾಯಿಲ್ಲ. ದಯವಿಟ್ಟು ಈ ಥರ ವೀಡಿಯೋಸ್ನ ಲೈಕ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ ಕೊಡ್ಬೋದು. ಯಾವುದೇ ಒಂದು ವ್ಲಾಗ್ಸ್ ಆಗ್ಬೋದು, ಬೇರೆ ಒಂದು ಇನ್ಫಾರ್ಮೇಷನ್ಸ್ ಆಗ್ಬೋದು, ಈ ಥರದ್ದೆಲ್ಲ ಇನ್ಫಾರ್ಮೇಷನ್ಸ್ ಕೊಡ್ಬೋದು. ನೀವು ಯಾವಾಗ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ನನಗೊಂದು ಮೋಟಿವೇಶನ್ ಅನ್ನೋದು ಸ್ವಲ್ಪ ಕಡಿಮೆ ಆಗೋಗುತ್ತೆ. ಏನು ಬಿಡು, ಎಷ್ಟು ವೀಡಿಯೋ ಮಾಡಿದ್ರೂ ಯೂಸ್ ಇಲ್ಲ, ಜನ ಲೈಕ್ ಮಾಡ್ತಾ ಇಲ್ಲ ಅನ್ನೋ ಒಂದು ಬೇಜಾರು ಬಂದುಬಿಡ್ತೈತೆ. ಅದಕ್ಕೆ ಮೊನ್ನೆ 15 ದಿನ ವೀಡಿಯೋ ಮಾಡೋದಕ್ಕೆ ಲೇಟಾಗಿ ಹೋಗಿದ್ದು. ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂದರೆ ನನಗೂ ಒಂದು ಪರವಾಗಿಲ್ಲಪ್ಪ, ಸಬ್ಸ್ಕ್ರೈಬರ್ಸು ಜಾಸ್ತಿ ಬರ್ತಾವ್ರೆ, ಲೈಕ್ಸ್ ಚೆನ್ನಾಗಿ ಬರ್ತೈತೆ, ವ್ಯೂಸ್ ಚೆನ್ನಾಗಿ ಬರ್ತಾವೆ, ನಾನು ಇನ್ನೂ ಜಾಸ್ತಿ ಜನಕ್ಕೆ ಇದನ್ನು ತೋರಿಸ್ಪಡಿಸ್ಬೇಕು, ವಿಡಿಯೋ ಮಾಡಿ ಈ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಕೊಡ್ಬೋದು. ಸೊ ಅದರಿಂದ ನೋಡಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಇದಾಗಿತ್ತು ಈ ವಿಡಿಯೋದಲ್ಲಿ. ಇನ್ನು ನೆಕ್ಸ್ಟ್ ಒಳ್ಳೊಳ್ಳೆ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸಲ್ಲಿ ನೆಕ್ಸ್ಟ್ ನಾನು ಮುಂದೆ ವಿಡಿಯೋಗಳಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಅಂದರೆ ಇನ್ನೊಂದು 6-7 ದಿನಕ್ಕೆ ಹಾಕೋದು. ಯಾಕೆ ಅಂದರೆ ನಾರ್ಮಲ್ ಇವಾಗ ಪ್ರೋವೇದ ಕಂಪ್ನಿಯವ್ರದ್ದು ಪ್ರೋವಿಡ್ ಜಲ್ಲೂ ಇನ್ನೊಂದು ಪ್ರಾಡಕ್ಟ್ ಸ್ಪ್ರೇ ಮಾಡೋದು, ಪ್ರೊಕೊಲ್ಟೋಸಮ್ ಅನ್ನೋ ಪ್ರಾಡಕ್ಟ್ ಐತಲ್ಲ, ಅದು ಹೆಂಗೆ ರಿಸಲ್ಟ್ ಐತೆ ಏನು ಅಂತ ನೋಡಬೇಕು. ಇನ್ನೊಂದು 5-7-8 ದಿನದಲ್ಲಿ ನಿಮ್ಗೆ ರಿಸಲ್ಟ್ ಕಾಣಿಸುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಅದರಿಂದ ಅದನ್ನು ಯೂಸ್ ಮಾಡ್ತೀನಿ. ಯೂಸ್ ಮಾಡಿ ಇನ್ನೊಂದು 6-7 ದಿನದಲ್ಲಿ ಹೆಂಗೈತೆ ಅಂತ ನೀವು ನೋಡ್ಬೋದು, ನಾನು ಹೇಳ್ತೀನಿ.
ಸೊ ಇನ್ನೊಂದು 6-7 ದಿನ ಆದಮೇಲೆ ವಿಡಿಯೋ ಬರೋದು. ಸೊ ಅಲ್ಲಿವರೆಗೂ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾವುದಾದ್ರೂ ಒಂದು ಫಾರ್ಮಿಂಗ್ ವಿಡಿಯೋಸ್ ಆಗಿರ್ಬೋದು, ಕೆಲವು ಸ್ಕ್ಯಾಮ್ಸ್ ವಿಡಿಯೋಸ್ ಹಾಕಿದ್ದೀನಿ ಅಂಥವಾಗ್ಬೋದು. ಇನ್ನೂ ಅನೇಕ ಈ ಮಾರಿಗೋಲ್ಡು ಈ ಥರದ್ದೆಲ್ಲ ಬೆಳೀತಾ ಇರೋರಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ.